ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ಕಾಗವಾಡ ಪಟ್ಟಣದಲ್ಲಿ ಸುಮಾರು 450 ವರ್ಷಗಳ ಇತಿಹಾಸ ಹೊಂದಿರುವ ಕಾರ್ ಹುಣ್ಣಿಮೆ ಅಂಗವಾಗಿ ವಿಶಿಷ್ಟ ಕರಿಹರಿಯುವ ಸಂಪ್ರದಾಯ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ಕರವ ಮನೆತನದ ಬಾಲಕನ ನೇತೃತ್ವದಲ್ಲಿ ಗ್ರಾಮ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಗ್ರಾಮ ಪಂಚಾಯಿತಿ ಎದುರು ನಿರ್ಮಿಸಿದ್ದ ಸುಮಾರು 15 ಅಡಿ ಎತ್ತರದ ಮುಳ್ಳಿನ ಬನ್ನಿಯ ಕಂಟಿಯ ಮೇಲಿಂದ 3 ಎತ್ತುಗಳನ್ನು ಓಡಿಸುವ ಸಂಪ್ರದಾಯ ನೆರವೇರಿತು. ಈ ಬಾರಿ ಗೌಡರ ಮನೆತನದ ಎತ್ತು ಪ್ರಥಮವಾಗಿ ಕರಿಹರಿಯುವ ಮೂಲಕ ವಿಶೇಷ ಗಮನ ಸೆಳೆಯಿತು. ಈ ಅಪರೂಪದ ಸಾಂಸ್ಕೃತಿಕ ಆಚರಣೆಯನ್ನು ವೀಕ್ಷಿಸಲು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಆಗಮಿಸಿದ್ರು. ಕಾರ್ ಹುಣ್ಣಿಮೆಗೆ ಸುಮಾರು 450 ವರ್ಷದ ಇತಿಹಾಸ ಇದ್ದು, ಇದು ಮೊದಲು ನಮ್ಮ ಗ್ರಾಮದಲ್ಲಿ ಕರ್ನಾಟಕ ಕಾರ್ ಹುಣ್ಣಿಮೆ ಆಚರಿಸಿದ್ರು. ಆದರೆ ಸಮೀಪ ಇರುವಂತಹ ಬೇಡಗದಿಂದ ಈ ಕಾರ್ ಹುಣ್ಣಿಮೆ ಕಾಗವಾಡಕ್ಕೆ ಬಂದಿದೆ. ಈ ಕರವ ಮಂತನದ ದೇಸಾಯನು ಮೊದಲಿನವರ ಅಡ್ಡೆಸರು. ಅವರು ಅಲ್ಲಿ ಕಾರ್ ಹುಣ್ಣಿಮೆ ನೋಡ್ಲಾಕ್ ಹೋಗಿ ಅಲ್ಲಿಂದ ಬಾಳ ಬಟ್ಲ ಕಸದ ತಂದರು. ಆ ಕಸದ ಏನು ಅದರ ಸಿಸ್ಟಮ್ ಇತ್ತು, ಅದರ ಸಿಸ್ಟಮಿಂದ ಕಾಗವಾಡದಲ್ಲಿ ಅದ. ಅವರು ಬಾಳ ಬಟ್ಲ ತಂದ್ರು ಅಂತ ಹೇಳಿ, ಆ ಕರಿ ತಂದ್ರ ಅಂತ ಹೇಳಿ ಅವ್ರ ಅಡ್ರೆಸ್ ದೇಸಾಯಿ ಹೋಗಿ ಕರವಾತು. ಅಲ್ಲೇ ಒಂದು ಮಾನಪಾನ ಸಿಸ್ಟಮ್ ಇತ್ತು. 16 ವರ್ಷದ ಹುಡುಗನ ಕೈಯಾಗ ಬೆಳ್ಳಿ ಬಟ್ಲ ಕೊಟ್ಟು ಅದು ಮೆರವಣಿಗೆ ಮುಖಾಂತರ ಗ್ರಾಮದ ದೇವಸ್ಥಾನ ಮತ್ತು ಮಾನ್ಕರಿ ಮಂಟನದಲ್ಲಿ ಹೋಗಿ ಹಿಂದಾಡೆ ಬಾಳ ಬಟ್ಲ ವಾಪಸ್ ಕರಿನ ಮನೆಗೆ ಹೋಗ್ತದೆ. ಜೈನ ಮಂದಿರಕ್ಕೆ ಹೋಗಿ ಹಿಂದಾಡಿ ಅದು ಎತ್ಕೊಂಡು ಬಿಡೋ ಕಾರ್ಯಕ್ರಮ ಆಗ್ತದೆ. ಇದಕ್ಕೆ 400 ವರ್ಷ ಇತಿಹಾಸದ ಮಾನ್ಕರಿಗಳೆಲ್ಲ ಹರಿದಾರು ಮತ್ತು ಬೆಳ್ಳಿ ಬಟ್ಲ ಅದು. ಆ ಬೆಳ್ಳಿ ಬಟ್ಲ ಪೂರ್ಣ ಆ ಬೆಳ್ಳಿ ಬಟ್ಲ ಹೋತಂದ್ರೆ ನಮ್ಮೂರು ಕಾರುಣಿ ಹೋತು. ಅದಕ್ಕೆ ನಮ್ಮಲ್ಲಿ ಮೊದಲು ಕರ್ನಾಟಕ ಕಾರುಣಿ ಆಗ್ತಿತ್ತು ಜ್ಯೇಷ್ಠ ತಿಂಗಳ. ಈಗ ನಮ್ಮಲ್ಲಿ ಆಷಾಢ ತಿಂಗಳ ಕಾರ್ಯ ಇದ್ರ ಮುಂಚೆ ಇದರ ಮುಂಚೆ ಜ್ಯೇಷ್ಠ ನಕ್ಷತ್ರ ಮೇಲೆ ಕರವ ಮಂತನದಲ್ಲಿ ವಸಂತ ಮಾಧವ ಪೂಜೆ ಅಂತ ಮಾಡ್ತಾರೆ. ಅಲ್ಲಿ ಮಳಿ ಬೆಳಿ ಮತ್ತು ರಾಜ ಪ್ರಧಾನ ಮತ್ತು ರೋಗ ಈ ಯಾವ ದೀಪ ಮಟ್ಟೆ ಇರ್ತದೆ ಅದ ನಾವು ಇನ್ನೊಂದಕ್ಕೆ ಆಚರಿಸಿದ್ದು ಬಂದೇವಿ. ಈ ವರ್ಷ ರಾಜ ಮತ್ತು ಬೆಳಿ ಇರೋದ್ರಿಂದ ಈ ವರ್ಷ ನಮ್ಮ ಗ್ರಾಮಕ್ಕೆ ಸುಖಾಲ ಅದ ಅಂತ ಹೇಳಿ ಈ ಪ್ರೊಟೆಕ್ಷನ್ ಬೆಳಿ ಬಟ್ಲ ಸಂರಕ್ಷಣೆ ವೈಶಿಷ್ಟ್ಯ ಅಂದ್ರೆ ಏನು, ಆದ್ರ ಮಂದಿ ಏನು ಅದಾರಲ್ಲ ಪೂಜಾರಿ ಅವ್ರದ್ದು ಬಿಲ್ ಹಿಡಿತಾರೋ, ಅವ್ರು ವಾಪಸ್ ಹೆಂಗೆ ನಡೀತಾರೋ, ಅವ್ರು ಹೆಚ್ಚಿ ಮೇಲೆ ಹೆಚ್ಚಿ ಹಿಡ್ಕೋತ ಭಾಳ ಬಟ್ಲ ಮುಂದೆ ಹೋಗ್ತಾರೆ. ಅದಕ್ಕೆ ಸೆಕ್ಯೂರಿಟಿ ಮೊದ್ಲು ಅವ್ರದ್ದು. ಹಿಂದಾಡಿ ಎಲ್ಲ ಕರೋ ಮಂತಾನ ಮತ್ತು ಇವ್ರಿಗೆ 16 ಮಂದಿ ಸರದಿ ಇದ್ರದ್ದು. ತಲ್ವಾರ ಬಾಲ ಬರ್ಚಿಗಳು ಮೊದಲಿದ್ರು. ಈಗ ಕಾರ್ಯಕ್ರಮವು ಸಮೀರ್ ಪಟ್ವರ್ಧನ್ ಸರ್ಕಾರ ಅವರ ನೇತೃತ್ವದಲ್ಲಿ ನಡೆಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸಂಜೀವ್ ಬಾಕುಡೆ, ವಾಯ್ಸ್ ಆಫ್ ಇನ್ಕ್ರಾಮ್, ರಾಯಬಾಗ್.